ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ವಿಚಾರ ಸದ್ದು ಮಾಡ್ತಾ ಇದೆ. ಡಿಸಿಎಂ ಡಿಕೆಶಿ ವಿದೇಶ ಪ್ರವಾಸ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಂಡ್ ಟೀಮ್ ಡಿನ್ನರ್ ಸಭೆ ನಡೆಸಿದ್ರು. ಈ ಬಗ್ಗೆ ಮಾತನಾಡಿರೋ ಸಚಿವ ಮಹದೇವಪ್ಪ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಿನ್ನೆ ಡಿನ್ನರ್ ಮೀಟಿಂಗ್ ಎಲ್ಲವೂ ಸೇರಿದ್ವು. ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ. ಮೀಟಿಂಗ್ನಲ್ಲಿ ಶಾಸಕರು ಯಾರೂ ಇರಲಿಲ್ಲ. ಮೀಟಿಂಗ್ನಲ್ಲಿ ಕೇವಲ ಅಭಿವೃದ್ಧಿ, ಸರ್ಕಾರದ ವರ್ಚಸ್ಸಿನ ಬಗ್ಗೆ ಅಷ್ಟೇ ಚರ್ಚೆ ಮಾಡಿದ್ವಿ. ಸಂಪುಟ ಪುನರ್ರಚನೆ ಬಗ್ಗೆ ಯಾವ ಚರ್ಚೆ ಆಗಲಿಲ್ಲ. ಸಿದ್ದರಾಮಯ್ಯನವರೇ ಸಿಎಂ ಆಗಿ ಇರ್ತಾರೆ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಟ್ಟರು. ಬಗ್ಗೆ, ದೀನದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ, ಅಲ್ಪಸಂಖ್ಯಾತರ ಕಾಳಜಿ ಬದ್ಧತೆ ಇದೆಯಲ್ಲ. ಸೊ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇದೆ ಅಪ್ಲಿಫ್ಟ್ಮೆಂಟು. ಸೊ ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ. ನಾವು ನಿಂತಿದ್ದಾಗೂ ಮಾತಾಡ್ತೀವಿ, ಕೂತಾಗೂ ಮಾತಾಡ್ತೀವಿ, ಮೀಟಿಂಗಲ್ಲೂ ಮಾತಾಡ್ತೀವಿ, ಅಫಿಷಿಯಲ್ ಅನ್ಅಫಿಷಿಯಲ್ ಎನಿ ಮೀಟಿಂಗ್. ಸಿದ್ದರಾಮಯ್ಯನವರು ಬದಲಾದ್ರೆ ಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಆ ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷನೂ ಸಿದ್ದರಾಮಯ್ಯನವರೇನು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರಿತಾರೆ. ಚರ್ಚೆ ಸ್ವಾಭಾವಿಕವಾಗಿ ಆಯಾತ ಅದರಿಂದ ಭಾಳ ದೂರ ಇದ್ದೀವಿ ನಾವು. ಅಲ್ಲಿ ಏನಾಗಿದೆ, ಏನು 30 ತಿಂಗಳ 60 ತಿಂಗಳ 10 ತಿಂಗಳ ಅದ್ರ ಬಗ್ಗೆ ನಮ್ಗೆ ಚರ್ಚೆ ಆಗಿಲ್ವಾ? ಕಾಂಗ್ರೆಸ್ನಲ್ಲಿ ಭಿನ್ನಮತೀಯ ಚಟುವಟಿಕೆ ಶುರುವಾಗಿದೆ. ಅಹಿಂದ ನಾಯಕರ ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಒಕ್ಕಲಿಗ ನಾಯಕರ ಲಂಚ್ ಮೀಟಿಂಗ್ ನಡೆಸಲಾಗಿದೆ. ಸಚಿವ ಚಲುವರಾಯಸ್ವಾಮಿ ಸರ್ಕಾರಿ ನಿವಾಸದಲ್ಲಿ ಒಕ್ಕಲಿಗ ನಾಯಕರ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ನ ಹಾಲಿ ಮಾಜಿ ಶಾಸಕರು, ಎಂಎಲ್ಸಿಗಳು ಭಾಗಿಯಾಗಿದ್ದರು. ಇನ್ನು ಸಭೆಯಲ್ಲಿ ಪ್ರಮುಖವಾಗಿ ಎಸ್ಎಂ ಕೃಷ್ಣ ಸ್ಮರಣಾರ್ಥ ಬೃಹತ್ ಸಮಾವೇಶ ಆಯೋಜಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಈ ಮೂಲಕ ಒಕ್ಕಲಿಗರ ಶಕ್ತಿ ಪ್ರದರ್ಶನಕ್ಕೆ ಚಿಂತನೆ ನಡೆಸಲಾಗಿದೆ. ಬದಲಾವಣೆ ಮಾಡೋಕ್ಕೆ ಯಾರು ಹೇಳಿದ್ರು? ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರು, ನೀವು ಅತ್ಯಂತ ಜೊತೆಗುಟ್ಟದ ಅಣ್ತಮ್ಮದಿರು ಇಲ್ವನೋ ಹಂಗಿದ್ದಾರೆ. ನಿಮಗೆ ಗೊತ್ತಿರೋ ಗೊತ್ತಿಲ್ಲ. ನಾವು ಕ್ಯಾಬಿನೆಟಲ್ಲೂ ನೋಡ್ತೀವಿ, ಅನೇಕ ಕಾರ್ಯಕ್ರಮದಲ್ಲೂ ನೋಡ್ತೀವಿ. ಅವರು ಒಂದೇ ಸಣ್ಣ ಅಪಸ್ವರ ಇಲ್ದಂಗೆ ಇಬ್ಬರು ಜೊತೆನಲ್ಲಿ ಅನ್ಯೋನ್ಯವಾಗಿ ಹೋಗ್ತಾರೆ. ಬಿಜೆಪಿಯಲ್ಲಿನ ಭಿನ್ನಮತಕ್ಕೆ ಮದ್ದರಿಯಲು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ರಾಜ್ಯಕ್ಕೆ ಬಂದಿದ್ದಾರೆ. ರಾತ್ರಿಯೇ ಬೆಂಗಳೂರಿಗೆ ಬಂದಿರುವ ನಡ್ಡಾ ಬೆಳಿಗ್ಗೆಯಿಂದ ಸರಣಿ ಸಭೆಗಳನ್ನು ನಡೆಸಿದ್ದಾರೆ. ಯತ್ನಾಳ್ ತಂಡದಿಂದ ಪ್ರತ್ಯೇಕ ವಕ್ಫ್ ಹೋರಾಟ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಶಾಸಕ ಮುನಿರತ್ನ ವಿರುದ್ಧದ ಮೊಟ್ಟೆ ದಾಳಿ ಪ್ರಕರಣ ಸೇರಿ ಹಲವು ವಿಚಾರಗಳು ಚರ್ಚೆಗೆ ಬಂದಿವೆ. ಸದ್ಯ ನಡ್ಡಾ ಕೆಕೆ ಗೆಸ್ಟ್ ಹೌಸ್ಗೆ ಆಗಮಿಸಿದ್ದು ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿ ಹಲವು ಪ್ರಮುಖ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ. ಸಿಟಿ ರವಿ ಅವಾಚ್ಯ ಪದಬಳಕೆ ಪ್ರಕರಣ ಸಂಬಂಧ ಘಟನೆ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಸಿಐಡಿ ತಂಡ ಹೇಳಿಕೆ ದಾಖಲಿಸಿಕೊಂಡಿದೆ. ಹೆಬ್ಬಾಳ್ಕರ್ ಸರ್ಕಾರಿ ನಿವಾಸದಲ್ಲಿ ಡಿವೈಎಸ್ಪಿ ಅಂಜುಮಾಲಾ ನಾಯಕ್ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಆದ ಘಟನೆಯ ಬಗ್ಗೆ ಪೊಲೀಸರಿಗೆ ವಿವರಣೆ ಕೊಟ್ಟಿದ್ದೇನೆ. ಇದರಲ್ಲಿ ಪ್ರತಿಷ್ಠೆ, ರಾಜಕೀಯ ತರಲು ಬಯಸಲ್ಲ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಹೆಣ್ಣು ಮಗಳಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿದರು. ಆದಂಥ ಘಟನೆ ಬಗ್ಗೆ ಏನೇನಿತ್ತು ಅದನ್ನು ಅವರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಆ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು. ಇದರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನು ನಾನು ತರಲಿಕ್ಕೆ ಬಯಸೋದಿಲ್ಲ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ, ಒಬ್ಬ ಹೆಣ್ಮಗಳಿಗಾಗಿರುವಂಥ ಅನ್ಯಾಯದ ಪ್ರಶ್ನೆ. ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಹಿನ್ನಡೆ ಆಯಿತು, ಒಂದು ಹೆಜ್ಜೆ ಮುನ್ನಡೆ ಆಯಿತು. ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ. ಇದು ಇಡೀ ಮಹಿಳಾ ಕುಲಕ್ಕೆ ಆದಂಥ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ. ಕಾನೂನು ಚೌಕಟ್ಟಿನಲ್ಲಿ ತನಿಖೆ ಪ್ರಾರಂಭ ಆಗಿದೆ, ತನಿಖೆ ಆಗ್ತಾ ಇದೆ. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಹೊರಗಡೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತ್ತೊಬ್ಬ ಆಪ್ತನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪ್ರಿಯಾಂಕ್ ಖರ್ಗೆ ಆಪ್ತ ರಾಜೀವ್ ಖಾನೆ ಸೇರಿದಂತೆ 3 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆರ್ಟಿಐ ಕಾರ್ಯಕರ್ತನ ಕೊಲೆಗೆ ಯತ್ನಿಸಿದ್ದಾರೆ ಅಂತ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರ್ಟಿಐ ಕಾರ್ಯಕರ್ತರ ಸಿದ್ದರಾಮಯ್ಯ ಹಿರೇಮಠ್ ಕೊಲೆಗೆ ಸಂಚು ಮತ್ತು ಕೊಲೆ ಯತ್ನ ಅರ್ಜಿಯನ್ನ ಕೊಟ್ಟರೂ ಪೊಲೀಸರು ಪ್ರಕರಣವನ್ನ ದಾಖಲಿಸಿಲ್ಲ. ಪ್ರಕರಣ ದಾಖಲು ಮಾಡದ ಹಿನ್ನೆಲೆ ಸಿದ್ದರಾಮಯ್ಯ ಹಿರೇಮಠ್ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಇದೀಗ ಕೋರ್ಟ್ ನಿರ್ದೇಶನದಂತೆ ಸ್ಪೆಷಲ್ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಸಚಿನ್ ಸೂಸೈಡ್ ಪ್ರಕರಣದ ತನಿಖೆಯನ್ನ ಸಿಐಡಿ ಚುರುಕುಗೊಳಿಸಿದೆ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಕಟ್ಟಿ ತೂವಾಂಗ್ ಗ್ರಾಮದ ಸಚಿನ್
ನಿವಾಸಕ್ಕೆ ಸಿಐಡಿ ತಂಡ ಆಗಮಿಸಿ ತನಿಖೆಯನ್ನು ನಡೆಸ್ತಾ ಇದೆ. ಸಚಿನ್ ಕುಟುಂಬದ ಸದಸ್ಯರನ್ನ ಅಧಿಕಾರಿಗಳು ವಿಚಾರಣೆಗೊಳಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ತಂದೆಯನ್ನ ನೋಡಿಯಾದರೂ ಪ್ರಿಯಾಂಕ್ ಖರ್ಗೆ ಬುದ್ಧಿ ಕಲೀಲಿ. ಸಚಿವ ಸ್ಥಾನದ ಅಹಂನಲ್ಲಿ ಪ್ರಿಯಾಂಕ್ ಖರ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಬಟ್ಟೆ ಹರ್ಕೊಂಡ್ರೂ ನಾನು ಕೇರ್ ಮಾಡಲ್ಲ ಅಂತಿದ್ದಾರೆ. ಪ್ರಿಯಾಂಕ ಖರ್ಗೆ ಅದ್ದು ಎಷ್ಟು ಅಹಂಕಾರದ ಮಾತು. ನಿಮ್ಮ ತಂದೆಯನ್ನ ನೋಡಿ ಕಲೀರಿ. ಮಲ್ಲಿಕಾರ್ಜುನ ಖರ್ಗೆ ಎಂದೂ ಕೆಳಮಟ್ಟದ ರಾಜಕಾರಣ ಮಾಡಿಲ್ಲ ಅಂತ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಸಲಹೆ ಕೊಡುತ್ತೆ, ನಾನು ದುರಾಡಳಿತಂತೂ ನಡೆಸಿದಿರಿ. ಕನಿಷ್ಠ ನಿಮ್ಮ ತಂದೆಯವರು ಈಗ ಒಂದು ಸ್ವಲ್ಪ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೆಚ್ಚಿಸೋದಕ್ಕೆ ಏನೋ ಒಂದು ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಆದರೆ ಥ್ರೂಔಟ್ ಈಸ್ ಲೈಫ್ ರಾಜ್ಯದ ಕಾರಣದಲ್ಲಿರೋರಿಗೆ ಈ ಲೋ ಲೆವೆಲ್ದ ರಾಜಕಾರಣ ಎಂದೂ ಮಾಡಿಲ್ಲ. ಅವರನ್ನಾದರೂ ನೋಡಿ ಸ್ವಲ್ಪ ಕಲೀರಿ. ನೀವು ಈಗಿನ್ನೂ ರಾಜಕಾರಣದಲ್ಲಿ ನೀವು ಈಗಿನ್ನೂ ಮಂತ್ರಿ ಆಗಿದ್ದೀರಿ, ಸ್ವಲ್ಪ ನಿಮ್ಮ ತಂದೆನ ನೋಡಿ ಕಲೀರಿ. ಈ ಅಹಂಕಾರ ಒಳ್ಳೆಯದಲ್ಲ. ಬಟ್ಟೆ ಮಾಡಿರಿ, ಬಟ್ಟೆ ಹರ್ಕೊಡ್ರಿ, ಐ ಡೋಂಟ್ ಕೇರ್ ಅಂತ. ಇಂಥ ಅಹಂಕಾರದ ಮಾತ್ರಿ. ಈ ಅಹಂಕಾರ ಒಳ್ಳೆಯದಲ್ಲ. ಪ್ರಿಯಾಂಕ್ ಇನ್ನು ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಖಂಡಿಸಿ ಮಂಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಪ್ರಕರಣದಲ್ಲಿ ಮಂತ್ರಿಗಳಾದ ಪ್ರಿಯಾಂಕ್ ಖರ್ಗೆ ರವರ ರಾಜೀನಾಮೆಯನ್ನ ಒತ್ತಾಯಿಸಿ ನಗರದ ಕ್ಲಾಕ್ ಟವರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಬಸ್ ಟಿಕೆಟ್ ದರ ಹೆಚ್ಚಳದ ಕುರಿತು ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಸ್ ಟಿಕೆಟ್ ದರ ಹೆಚ್ಚಳವನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರಯಾಣಿಕರಿಗೆ ಹೂ ಕೊಟ್ಟು ಕ್ಷಮೆ ಕೇಳುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಆರ್ ಅಶೋಕ್, ಬೆಲೆ ಏರಿಕೆ ಮಾಡಿದ ಸಿದ್ದರಾಮಯ್ಯ ಪರವಾಗಿ ಕ್ಷಮೆ ಕೇಳಿದ್ದೇನೆ. ಸರ್ಕಾರ ನಂಬಿ ಮತ ಹಾಕಿದವರಿಗೆ ಸಿದ್ದರಾಮಯ್ಯ ದ್ರೋಹ ಮಾಡಿದ್ದಾರೆ. ಪ್ರಯಾಣಿಕರು ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. ಹೆಂಡತಿಗೆ ಫ್ರೀ ಕೊಟ್ಟು ನಮ್ಮತ್ರ ಸುಲಿಗೆ ಮಾಡ್ತಿದ್ದಾರೆ ಅಂತಿದ್ದಾರೆ. ರಾಜ್ಯದ ಜನರೇ ಕ್ಷಮಿಸಿ ಬಿಡಿ. ನಮ್ಮ ಸಿಎಂ ಟ್ಯೂಬ್ಲೈಟ್ ಸಿಎಂ ಎಂದು ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಯಾಣಿಕರೆಲ್ಲರೂ ಕೂಡ ಶಾಪ ಆಗ್ತಾ ಇದ್ದಾರೆ. ಬೇಕಾಗಿತ್ತ ಇದೆಲ್ಲ? ನಾವು ನಂಬಿ ಓಟ್ ಹಾಕಿ ಕೆಟ್ರಿ, ಕೆಟ್ರಿ. ನಾವೆಲ್ಲ ನಂಬಿಕೆಗೆ ದ್ರೋಹ ಬಗೆದಂಥ ಸರ್ಕಾರ ಇದು. ಇದಕ್ಕೆ ಇಡೀ ಶಾಪವನ್ನು ಹಾಕ್ತಾ ಇದ್ದೀರಿ. ನಮಗೆ ನನ್ನ ಹೆಂಡತಿಗೆ ಫ್ರೀ ಅಂತ ನನಗೆ ಡಬಲ್ ಮಾಡಿದ್ರೆ ನಮ್ಮನೆ ದುಡ್ಡೇ ಖರ್ಚಾಗೋದು, ಸೇಮ್ ಚಾರ್ಜ್. ಅದರಿಂದ ಹೆಂಡತಿಗೆ ಫ್ರೀ ಕೊಟ್ಟು ನನಗೆ ಡಬಲ್ ಮಾಡಿದ್ರೆ ಸೇಮ್ ಚಾರ್ಜ್. ಏನು ನಮ್ಮ ಬೆನಿಫಿಟ್ ಏನು ಬಂತು ನನ್ನ ಕುಟುಂಬಕ್ಕೆ? ನೀವು ಹೆಣ್ಮಕ್ಳಿಗೆ ಫ್ರೀ ಕೊಟ್ರಿ, ಗಂಡಸರಿಗೆ ಬರೆ ಆಗ್ತಾ ಇದ್ದೀರಿ. ಅದಕ್ಕೆ ಜನರನ್ನ ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ. ಬಸ್ ದರ ಏರಿಕೆ ಖಂಡಿಸಿ ಬಿಜೆಪಿ ಬೀದಿಗಿಳಿದಿದೆ. ದರ ಹೆಚ್ಚಳ ವಿರುದ್ಧ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ಪೊಲೀಸರ ಮೇಲೆ ಅಶೋಕ್ ಗರಂ ಆಗಿದ್ದಾರೆ. ಪ್ರತಿಭಟನೆ ವೇಳೆ ಪದೇ ಪದೇ ಅಡ್ಡ ಬರ್ತಾ ಇದ್ದ ಪೊಲೀಸರ ಮೇಲೆ ಅಶೋಕ್ ಕಿಡಿಕಾರಿದ್ದು ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಪೊಲೀಸರು ಪ್ರತಿಭಟನೆ ಮಾಡಬೇಕಾದ್ರೆ ಟ್ಯಾಕ್ಸ್ ಕೊಡಬೇಕು ಅಂತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಸ್ ಪ್ರಯಾಣ ದರ ಏರಿಕೆಗೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಶೇಕಡ 15ರಷ್ಟು ಟಿಕೆಟ್ ದರ ಏರಿಸಿರುವುದಕ್ಕೆ ಪ್ರಯಾಣಿಕರು ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಿದ್ದಾರೆ. ಈಗಾಗಲೇ ಎಲ್ಲದರ ದರ ಏರಿಕೆಯಾಗಿದೆ. ಜೀವನ ನಡೆಸೋದೇ ಕಷ್ಟ ಅನ್ನುವಂತಾಗಿದೆ. ಈಗ ಬಸ್ ಪ್ರಯಾಣ ದರವು ಹೆಚ್ಚಿಸುತ್ತಿದ್ದಾರೆ ಅಂತ ಸರ್ಕಾರದ ನಿರ್ಧಾರಕ್ಕೆ ಪ್ರಯಾಣಿಕರು ಕಿಡಿಕಾರ್ತಿದ್ದಾರೆ. ಇದುವಾಗಲೂ ಶಕ್ತಿ ಯೋಜನೆಯಿಂದ ಎಫೆಕ್ಟ್ ಆಗಿದೆ. 15% ಜಾಸ್ತಿನೇ, 15% ಜಾಸ್ತಿ ಇದು ಫೇರ್ ಮಾಡಿರೋದು. ಸೊ ಅದು ಸರ್ಕಾರ ಇನ್ನೊಂದು ಸಾರಿ ಆಲೋಚನೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲ, ಸದ್ಯದ ಪರಿಸ್ಥಿತಿನಲ್ಲಿ ಬೇಡ ಅನಿಸುತ್ತೆ ನನಗೆ ಮಾಡೋದು. ಸರ್ಕಾರ ಮೋಸ ಮಾಡ್ದಂಗಲ್ವ ಗಂಡ ಹೆಂಡತಿಗೇನೆ. 50% ಜಾಸ್ತಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಫಸ್ಟ್ ನಮ್ಗೆ ಮೋಸ ಆದಂಗೆ, ಆಮೇಲೆ ಎಲ್ಲರಿಗೂ ಮೋಸ ಆಗ್ತೈತೆ. ಪಬ್ಲಿಕ್ ಪೂರ್ತಿ ಮೋಸನೇ. ಫಸ್ಟ್ ನಮ್ಮನೆಗೆ ಮೋಸ ಆಗ್ತಿತ್ತಲ್ಲ. ಈಗ ಲೇಡೀಸಿಗೆ ಫ್ರೀ ಕೊಟ್ಟು 2 ವರ್ಷ ಆಗ್ತಾ ಬಂತಲ್ಲ ಸರ್. ಆ ದುಡ್ಡೆಲ್ಲ ರಿಕವರಿ ಮಾಡೋದಕ್ಕೆ ಮತ್ತೆ ನಮ್ಮೇಲೆ ಮತ್ತೆ ಇನ್ನೊಂದು ಡಬಲ್ ರಿಕವರಿ ಇದು. ಅದು ಒಂದು ಸ್ವಲ್ಪ ತಪ್ಪೆ ಅಂತ ಕಾಣಿಸುತ್ತೆ. ಅದೇ ಹೇಳ್ದಂಗೆ ಹೇಳಿದ್ರಲ್ಲ, ಅದರಿಂದ ತೆಗೆದು ಈ ಕಡೆ ಹಾಕ್ತಾರೆ ಅಂತಾರಲ್ಲ.
ಬಸ್ ಪ್ರಯಾಣ ದರ ಏರಿಕೆ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ವೆಚ್ಚ ಭರಿಸಲು ಟಿಕೆಟ್ ದರ ಏರಿಕೆ ಅನಿವಾರ್ಯವಾಗಿತ್ತು. ಬಿಜೆಪಿ 5,000 ಕೋಟಿ ಸಾಲ ಮಾಡಿ ಹೋಗಿದೆ. ಇಂಧನ ವೆಚ್ಚ, ವೇತನ, ಪಿಎಫ್ ಸರಿದೂಗಿಸಬೇಕಾಗಿತ್ತು. ಇದಕ್ಕಾಗಿ 15% ದರ ಏರಿಕೆ ಮಾಡಬೇಕಾಯಿತು. ಬಿಜೆಪಿ ಅವರಿಗೆ ನಾನು ಚಾಲೆಂಜ್ ಮಾಡ್ತೇನೆ, ಯಾವ ರಾಜ್ಯದಲ್ಲೂ ನಮ್ಮಷ್ಟು ಕಡಿಮೆ ದರ ಇಲ್ಲ. ಪ್ರತಿಯೊಂದಕ್ಕೂ ತೆರಿಗೆ ಹಾಕೋದು ಬಿಜೆಪಿ ಅವರು ಅಂತ ಕಿಡಿಕಾರಿದ್ರು. ದರ ಏರಿಕೆ ಮಾಡಬೇಕು ಅಂತ 4 ಕಾರ್ಪೊರೇಷನ್ನವರು ಪ್ರಸ್ತಾವನೆಯನ್ನು ಭಾಳ ಒಂದು 5-6 ತಿಂಗಳ ಮುಂಚೆನೇ ಕಳಿಸಿದರು. ನೀವು ಕೇಳಿದಂಥ ಸಂದರ್ಭದಲ್ಲಿ ತಕ್ಷಣಕ್ಕಿಲ್ಲ ಅಂತ ಹೇಳಿದ್ದೆ. ಆದರೆ ಈಗ ಅನಿವಾರ್ಯ. ಕಾರಣ ಏನು ಅಂದರೆ ನಮಗೆ BJP ಸರ್ಕಾರ ಅಧಿಕಾರ ಬಿಟ್ಕೊಂಡಂಥ ಸಂದರ್ಭದಲ್ಲಿ 5,900 ಕೋಟಿ ಸಾಲ ಇಟ್ಟೋಗಿದ್ದಾರೆ. ಈಗೇನಾಗಿದೆ, ಡೀಸೆಲ್ ಬೆಲೆ, ಪೆಟ್ರೋಲ್, ಆಮೇಲೆ ಸ್ಯಾಲ್ರೀಸು ಹೈಕ್ ಮಾಡೋದು, ಆಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ವೇರ್ ಆ್ಯಂಡ್ ಟೇರ್ ಎಲ್ಲ ಜಾಸ್ತಿ ಆಯಿತು. ನಮಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಅನಿವಾರ್ಯವಾಗಿ ಟಿಕೆಟ್ ದರ ಸ್ವಲ್ಪ ಏರಿಸಿದ್ದೀವಿ. ಇದೇ ಸಂದರ್ಭದಲ್ಲಿ BJP ಅವರು ಹೋರಾಟ ಮಾಡ್ತಾರೆ. BJP ಅವರಿಗೆ 5,900 ಕೋಟಿ ಸಾಲ ಯಾಕಿಟ್ರಪ್ಪ ಅಂತ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಸಾಲ ಹಿಡದೇ ಇದ್ದಿದ್ರೆ ನಾವು ಟಿಕೆಟ್ನ ಇನ್ನೂ ಒಂದಷ್ಟು ದಿನ ಮುಂದಕ್ಕೆ ತಳ್ಬೋದಿದ್ವಿ. ಬಸ್ ದರದ ಬೆನ್ನಲ್ಲೇ ಈಗ ಸಾರ್ವಜನಿಕರಿಗೆ ನಮ್ಮ ಮೆಟ್ರೋ ಕೂಡ ಬೆಲೆ ಏರಿಕೆಯ ಶಾಕ್ ಕೊಡೋದಕ್ಕೆ ಮುಂದಾಗಿದೆ. ಶೀಘ್ರದಲ್ಲಿಯೇ ಮೆಟ್ರೋ ಟಿಕೆಟ್ ದರ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ದರ ಪರಿಷ್ಕರಣೆ ಕುರಿತು ಈಗಾಗಲೇ ಬೋರ್ಡ್ ಮೀಟಿಂಗ್ ಮಾಡಲಾಗಿದ್ದು ದರ ಏರಿಕೆ ಮಾಡುವ ಸಾಧ್ಯತೆ ಇದೆ.